ಟಾರ್ಗೆಟ್ಗೆ ಮತ್ತು ಸ್ವಾಗತ. ಈಗ ಯಡಿಯೂರಪ್ಪನವ್ರು ಬರೋದ್ರ ಬಗ್ಗೆ ನಿಮ್ಮ ಆಕ್ಷೇಪ ಇಲ್ಲ, ಅಂದರೆ BJP ಮತ್ತು ಸರ್ವಾನುಮತದ್ದು. ಈಗ ಕುಮಾರಿ ಶೋಭಾ ಕರಂದ್ಲಾಜೆ ಅವ್ರನ್ನ ಏನು ಮಾಡ್ತೀರಿ, ಧನಂಜಯ ಕುಮಾರ್ ಅವ್ರನ್ನ ಏನು ಮಾಡ್ತೀರಿ? ಹೇಳಿ ಅಲ್ಲ, ಕುಮಾರಿ ಶೋಭಾ ಕರಂದ್ಲಾಜೆ ಸೇರಿಸ್ಕೋಬೇಕಲ್ಲ, BJP ಸೇರಿಸ್ಕೋತೀರಾ? ಇನ್ನು ಬಹಳಷ್ಟು ಜನ ಇದ್ದಾರೆ ಹೇಳಿ. ಧನಂಜಯ ಕುಮಾರ್ ಇದ್ದಾರೆ, ರೇಣುಕಾಚಾರ್ಯ ಇದ್ದಾರೆ, ಲೆಹರ್ ಸಿಂಗ್ ಇದ್ದಾರೆ. ಅವ್ರನ್ನ ಸೇರಿಸ್ಕೋತೀರಾ ಸೇರಿಸ್ಕೊಳ್ಳಲ್ವ? ಇದ್ರ ಬಗ್ಗೆ ನಾನು ನಮ್ಮ ಪಾರ್ಟಿ ತೀರ್ಮಾನ ಮಾಡಬೇಕೇ ಹೊರತು ಈಗ ಪ್ರಶ್ನೆ ಇರೋದು ನಮ್ಮಲ್ಲಿ ಯಡಿಯೂರಪ್ಪನ ಪಕ್ಷಕ್ಕೆ ಸೇರ್ಪಡೆ ಮಾತ್ರ. ಅಂದ್ರೆ ಯಡಿಯೂರಪ್ಪ ಒಬ್ಬರು ಸೇರಿಸ್ಕೋತೀರಿ ನೀವು? ಯಡಿಯೂರಪ್ಪ ಮಾತ್ರ ಅಲ್ಲ, ಸೇರಿಸ್ಕೋತೀರಿ? ಈಗ ನಡೀತಾ ಇರೋದು ಅದೇ ವಿದ್ಯಮಾನಗಳು ಲಗೇಜ್ ಏನು ಮಾಡ್ತೀರಿ? ನಡೀತಾ ಇರೋ ವಿದ್ಯಮಾನಗಳು ಇವತ್ತು ಯಡಿಯೂರಪ್ಪನ ಬಗ್ಗೆ ಚರ್ಚೆ ಹೊರತು ಅವರ ಪಾರ್ಟಿಯಲ್ಲಿ ಉಳಿದವ್ರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಇವತ್ತು ಒಂದೇ ನಿಮಿಷ, ಅವ್ರ ಜೊತೆ ಈಗ 6 ಜನ MLAಗಳಿದ್ದಾರೆ, ಅವ್ರ ಜೊತೆ ಬಹಳಷ್ಟು ಒಂದು ಅವ್ರು ಯಾರು ಬರಲ್ಲ, ನಿಮ್ಗೆ ಬರೋದು 3 ಜನ ಬರ್ಬೋದು. ಅಲ್ಲ, ಗೊತ್ತಿಲ್ಲ ನಮಗೆ. ಅದಕ್ಕೆ ಅವ್ರ ಜೊತೆ ಎಷ್ಟು ಜನ ಬರ್ತಾರೆ, ಅವ್ರು ಮತ್ತೆ ನಮ್ಮ ಪಾರ್ಟಿಗೆ ಜಾಯ್ನ್ ಆಗೋದಾದ್ರೆ ಯಾರ್ಯಾರು ನಮ್ಮ ಪಾರ್ಟಿಗೆ ಬರ್ತಾರೆ ಅನ್ನೋದು ಆದಮೇಲೆ ಅದು ಚರ್ಚೆ ಹೊರತು ಈಗಲೇ ನಾನು ಭವಿಷ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮ್ದು ಇನ್ನೂ ಬಾರ್ಗೇನ್ ನಡೀತಾ ಇದೆ? ಇಲ್ಲ, ಯಡಿಯೂರಪ್ಪನವರು ಬರೋದ್ರ ಬಗ್ಗೆ ಯಾವುದೇ ರೀತಿ ಬಾರ್ಗೇನ್. ಶೋಭಾ ಕರಂದ್ಲಾಜೆ ಅವ್ರು ಬರ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಏನ್ ಮಾಡ್ತೀರಿ? ಅದು ಪಾರ್ಟಿ ತೀರ್ಮಾನ ತೆಗೆದುಕೊಳ್ಬೇಕು. ಅಲ್ಲ, ನಾನು ವೈಯಕ್ತಿಕ ಅಶೋಕ್ ಅವ್ರು ಕೇಳ್ತೀರಿ, ಶೋಭಾ ಕರಂದ್ಲಾಜೆ ಬಂದ್ರೆ ಅಶೋಕ್ ಅವರು ಒಪ್ತೀರಾ? ಈಗ ಪಾರ್ಟಿ BJP ಪಾರ್ಟಿ ಅಶೋಕಂದಲ್ಲ, ದಿಸ್ ಇಸ್ ನ್ಯಾಷನಲ್ ಪಾರ್ಟಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಆಯ್ತು, ನಾಳೆ ಹೈಕಮಾಂಡ್ ಶೋಭಾ ಕರಂದ್ಲಾಜೆ ಸೇರಿಸ್ಕೊಳ್ಳಂದ್ರೆ ಅಶೋಕ್ ವಿರೋಧ ಮಾಡಲ್ಲ? 100% ವಿರೋಧ ಮಾಡಲ್ಲ. ಅದು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅಶೋಕ್ ಇಲ್ಲ ಹೈಕಮಾಂಡ್ ಇದ್ದಂಗೆ. ಇಲ್ಲ, ನಾನು ಒಬ್ಬ ಕಾರ್ಯಕರ್ತ ಅಷ್ಟೇ, ಕಾರ್ಯಕರ್ತ ಮುಖಂಡ. ಆದರೆ ನನ್ನೊಬ್ಬನ ಮಾತಿನಿಂದನೇ ಏನು ನಡೆಯಲ್ಲ. ಅದು ಕೇಂದ್ರದ ನಾಯಕತ್ವ ಇದೆಲ್ಲ ತೀರ್ಮಾನ ತೆಗೆದುಕೊಳ್ಬೇಕಾದ್ದು ಕೇಂದ್ರ ನಾಯಕತ್ವ. ಈಗ ಮಾತುಕತೆ ನಡೀತಾ ಇದೆ, ಒಂದು ಹಂತಕ್ಕೆ ಬರ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರನ್ನ BJPಗೆ ಸೇರಿಸೋಳುವ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬೇಡ ಅಂತೇಳಿ ಅಶೋಕ್ ಹೇಳ್ತಾರೆ. ನಾನು ಎಲ್ಲೂ ಇದುವರೆಗೂ ಯಾರ ಬಗ್ಗೆನೂ ಒಂದು ಸ್ಟೇಟ್ಮೆಂಟ್ ನಾನು ಹೈಕಮಾಂಡ್ ಅಲ್ಲಿ ಇಲ್ಲಿ ಹೇಳಲ್ಲ, ಹೈಕಮಾಂಡ್ ಅಲ್ಲಿ ಕೊಟ್ಟು ಇಲ್ಲ. ನಾನು ಅದ್ರ ಬಗ್ಗೆ ಇದುವರೆಗೂ ಉಳಿದರ ವಿಚಾರ ತಾವು ಯಾರ್ಯಾರು ವ್ಯಕ್ತಿಗಳ ಹೆಸರು ಹೇಳಿದ್ರೆ ಅವ್ರದ್ದು ಯಾರ್ದು ಚರ್ಚೆಗೆ ಇದುವರೆಗೂ ಎಲ್ಲೇ ಯಾವುದೇ ಸಭೆಯಲ್ಲಾಗಲಿ ಹೈಕಮಾಂಡ್ ಅಲ್ಲದೆ ಯಾವತ್ತೂ ಈ ಚರ್ಚೆ ಬಂದೇ ಇಲ್ಲ. ಇವತ್ತೇ ನಾನು ಮೊದಲ ಬಾರಿಗೆ ಈ ಪ್ರಶ್ನೆಯನ್ನ ಎದುರಿಸ್ತಾ. ಅದ್ರ ವಿಚಿತ್ರ ಏನಂತಂದ್ರೆ ಅಶೋಕ್ ಅವ್ರ ಪಕ್ಷ ಪದೇ ಹೇಳ್ತಾರೆ ಯಡಿಯೂರಪ್ಪನವರು ವಿಲೀನ ಬಗ್ಗೆ ಮಾತಾಡಲಿ ಅಂತ. ಯಡಿಯೂರಪ್ಪ ಹೇಳ್ತಾರೆ, ನಾನು ಯಾವ ಕಾರಣಕ್ಕೂ ವಿಲೀನ ಅಲ್ಲ, ನಾನು ಏನಿದ್ರು ಮೈತ್ರಿ ಮಾಡ್ಕೊಳ್ತೀನಿ, ನಾನು ಕೇವಲ NDAನ ಒಂದು ಮಿತ್ರ ಪಕ್ಷ, ಹಾಗಾದ್ರೆ ನನಗೆ 10 ಸೀಟ್ ಬಿಟ್ಟು ಕೊಡ್ಲಿ, ನೀವು 10 ಸೀಟ್ ಬಿಟ್ಟು ಕೊಡ್ತೀರಾ? ನೋಡಿ, ಇದಕ್ಕೆಲ್ಲ ಕೆಲವೇ ದಿನದಲ್ಲಿ ನೀವೇ ಅದರ ರಿಸಲ್ಟನ್ನು ನೋಡೋರಿದ್ರಿ. ಯಡಿಯೂರಪ್ಪ ಸೇರ್ತಾರ ಅಥವಾ ಹೊರಗಡೆ ಇದ್ದು ಅಲಯನ್ಸ್ ಆಗ್ತಾರ, ಅದನ್ನ ತೀರ್ಮಾನ. ಕಾನ್ಫಿಡೆನ್ಸ್ ಇದೆ ಅಂದ್ರೆ ಯಡಿಯೂರಪ್ಪ BJP ಬಂದು ಬರೋದು ಗ್ಯಾರಂಟಿ ಅಂತ ನನಗೆ ಅನಿಸ್ತೈತೆ, ನನ್ನ ಮನಸ್ಸು ಹೇಳ್ತೈತೆ. ನೀವು ಮಾತಾಡಿದ್ರೆ ನನ್ನ ಪ್ರಕಾರ ನೀವು ಮಾತಾಡಿದ್ರಿ ಗೌಪ್ಯವಾಗಿ? ಇಲ್ಲ, ನಾನು ಯಡಿಯೂರಪ್ಪನವ್ರ ಜೊತೆ ಯಾವತ್ತೂ ನಾನು ಮಾತಾಡಿಲ್ಲ. ಬೇರೆ ಸಂದರ್ಭದಲ್ಲಿ ಬೇರೆ ಸಮಾರಂಭದಲ್ಲಿ ಸಿಕ್ಕಿದಾಗ ಮಾತಾಡಿದ್ದೀನಿ ಅಷ್ಟೇ. ಅವ್ರು KJP ವಿಲೀನ ಮಾಡ್ಕೊಳ್ಳೋದಿಲ್ಲಪ್ಪ ಅಂತ ಹಠ ಹಿಡಿದಾರೆ ಅವ್ರು. ನಾನು ಯಾವ ಕಾರಣಕ್ಕೂ BJP ಜೊತೆ ಹೋಗೋದಿಲ್ಲ, ಅದು ಅವ್ರ ನಿಲುವು. ಅಲ್ಟಿಮೇಟ್ ಆಗಿ ಅದರ ನಿಲುವನ್ನು ಒಪ್ಪಬೇಕಾಗಿರೋದು ಎರಡೂ ಕಡೆ ಒಪ್ಪಬೇಕು, BJP ಮತ್ತು ಯಡಿಯೂರಪ್ಪನವರು ಎರಡೂ ಒಪ್ಪಬೇಕು. ಅಂದ್ರೆ ಸೀಟ್ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ನೀವು ನನಗನ್ಸುತ್ತೆ ಆ ರೀತಿ ಹೊಂದಾಣಿಕೆ ಪ್ರಕ್ರಿಯೆಗೆ ಇನ್ನೂ ಯಾವುದೇ ರೀತಿ ನಮ್ಮ ಹೈಕಮಾಂಡ್ ತಯಾರಿಲ್ಲ. ಅಂದ್ರೆ ಬಂದರೆ ಪಕ್ಷಕ್ಕೆ ಬರಬೇಕು, ಮೈತ್ರಿ ಅನ್ನುವಂಥದ್ದಿಲ್ಲ. ಅದ್ರ ಬಗ್ಗೆ ಇನ್ನೂ ಯಾವುದೇ ಚರ್ಚೆನೇ ಆಗಿಲ್ಲ. ಅವರ ಈ ಮತ್ತೆ ಅನಂತಕುಮಾರ್ ನಿವಾಸಲ್ಲಿ ಮಧ್ಯರಾತ್ರಿ ಚರ್ಚೆ ಆಗಿದ್ದೇನೋ, ನಿಮ್ಮ ಮನೆ ನಡೆದಂಥ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದೇನೋ? ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಅದು ಕೇಂದ್ರದ ನಾಯಕತ್ವದ ಮುಖಾಂತರನೇ ಈ ಬಾರಿ ಈ ಸೇರ್ಪಡೆ ಕಾರ್ಯಕ್ರಮ ಆಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಟ್ರಬಲ್ ಶೂಟರ್ ಅರುಣ್ ಜೇಟ್ಲಿ ಬರ್ತಾರಂತ. ಅರುಣ್ ಜೇಟ್ಲಿ ಅವರು ಚಾಣಕ್ಷತನದಿಂದ ಚುನಾವಣೆಯನ್ನು ಮಾಡಿದ್ದಾರೆ. ಮೊನ್ನೆನೂ ಅವರೇ ಇನ್ಚಾರ್ಜ್ ಆಗಿದ್ದರು. ಕರ್ನಾಟಕದ ಬಗ್ಗೆ ಭಾಳಷ್ಟು ಗೊತ್ತಿರುವಂಥದ್ದು ಅರುಣ್ ಜೇಟ್ಲಿ ಅವರಿಗೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರಿಗೆ. ಸೊ ಮೋಸ್ಟ್ಲಿ ಅವರು ಇದ್ರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ. ಅಂದರೆ ನನಗೊಂದು ಇರ್ತಕ್ಕಂಥ ಕುತೂಹಲ, ತಾವೇನೇ ಮಾತುಗಳು ಹೇಳ್ಬೋದು, ಯಡಿಯೂರಪ್ಪನ ಕೂಡ ನಾನು ಮೈತ್ರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ರಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ನಾಳೆ ರೆಡಿ ಅಂತೇಳಿ. ಆದರೆ ಅಂತಿಮವಾಗಿ ವಿಲೀನ ಅಥವಾ ಮೈತ್ರಿ ಅನ್ನುವಂಥದ್ದು ಮೋದಿ ರಾಜ್ಯಕ್ಕೆ ಬರೋ ಮೊದಲೇ ತೀರ್ಮಾನ ಆಗುತ್ತಾ? ನನಗೆ ಗೊತ್ತಿಲ್ಲ ಆ ಥರದ್ದು ಇನ್ನೂ ಘಟ್ಟಕ್ಕೆ ಹೋಗಿಲ್ಲ. ಇವತ್ತು ಪತ್ರ ಬಂದಿದೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಮುಂದೆ ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಮೋದಿ ಬರೋದ್ರ ಒಳಗಡೆನೂ ಆಗ್ಬೋದು ಅಥವಾ ಮೋದಿ ಬಂದು ಹೋದ್ಮೇಲೆನೂ ಆಗ್ಬೋದು. ಈ ಪ್ರಕ್ರಿಯೆ ಚುನಾವಣೆಗೆ ಮುಂಚೆ ಆಗುತ್ತೆ. ಅಲ್ಲ, ಮೋದಿ ಬರೋಕ್ಕಿಂತ ಮುಂಚೆ ಆಗಲ್ಲ, ಅದು ಗೊತ್ತಿಲ್ಲ. ಇವತ್ತು ಪತ್ರ ಬಂದಿರೋದು ಒಂದು ಹೆಜ್ಜೆ. ನನಗೊಂದು ಅಶೋಕ್, ನನಗೇನಂದ್ರೆ ರಾಜಕೀಯದ ಒಂದು ಈ ವಾಸನೆ ನೋಡ್ತಾ ಇದ್ರೆ, ಈ ಪತ್ರ ಬರೆದಿರೋದು ನೋಡಿದ್ರೆ ರಾಜ್ಯ ಸರ್ಕಾರ CBI ತನಿಖೆಗೆ ಮತ್ತೆ ಮೊನ್ನೆ ಒಂದು ಅಪ್ರೂವಲ್ ಕೊಟ್ಟಿದೆ, ನೀವು ಹಿಂದೆ ಕೊಡಲಿಲ್ಲ. ಕ್ಯಾಬಿನೆಟಲ್ಲಿ CBI ತನಿಖೆ ಕೊಟ್ಟಿರೋದ್ರಿಂದ ಎಲ್ಲ ಯಡಿಯೂರಪ್ಪ ಭಯ ಬಿದ್ದಿದ್ದಾರೆ ಅಂತ? ಇಲ್ಲ, ಆ ಥರ ಯಡಿಯೂರಪ್ಪನವರು ಭಯ ಬೀಳುವಂಥ ವ್ಯಕ್ತಿ ಅಲ್ಲ. ಅವರು ಹೋರಾಟದಿಂದ ಬಂದಂಥವ್ರು. ಈ ಥರದ 106 ಕೇಸ್ಗಳನ್ನು ಅವರು ಕೆಳಗಿಳಿಸಿದ್ದು.
ನಾವೇ ಅಂದ್ರೆ ನೀವು ಅಂದ್ರೆ ನಿಮ್ಮ ಪಕ್ಷದ ಹೈಕಮಾಂಡ್ ತಾನೆ ಇಲ್ಲ. ಆರೋಪ ಬಂದ ಕೆಳಗೆ ಹೌದು ಇಳಿಸಿದ್ರಿ. ಹೌದು ಅದು ಅವತ್ತಿನ ಅವಶ್ಯಕತೆ ಇತ್ತು, ಅವತ್ತಿನ ಸನ್ನಿವೇಶ ಹಂಗೆ ಮತ್ತು ಮಾಧ್ಯಮದಲ್ಲಿ ದಿನನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿತ ಆಗಿತ್ತು. ನೀವೇ ಮಾಡಿದ್ರಲ್ಲ, ನೋಡಿ. ನೀವು ಮಾಡಿದ್ರಿ, ನಿಮ್ ನಾಯಕರು ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರೆ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಅನಂತಕುಮಾರ್ ನನ್ನ ಕೆಳಗಿಳಿಸಿದ್ದು, ಅಡ್ವಾಣಿ ಕಿವಿ ಊದಿದ್ದೆ ಅನಂತಕುಮಾರ್, ನನ್ನ ಅಧಿಕಾರ ಕೆಳಗಿಳಿಸಿದ್ದೆ ಅನಂತಕುಮಾರ್ ಅಂತೆಲ್ಲ ಹೇಳಿದ್ರು. ನೋಡಿ, ನಾನು ಯಡಿಯೂರಪ್ಪನವ್ರ ಬಗ್ಗೆ ಇದುವರೆಗೂ ಒಂದು ಮಾತನ್ನು ನಾನು ಆಡಿಲ್ಲ, ಕೆಟ್ಟ ಮಾತನ್ನು ಆಡಿಲ್ಲ. ನೀವು ಒಳ್ಳೇದು ಮುಂದೆನೂ ಆಡಿಲ್ಲ, ಕೆಟ್ಟದ್ದು ಆಡೋದಿಲ್ಲ. ಆಡಿಲ್ಲ. ಅಲ್ಲ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಸೊ ಆದಷ್ಟು ನನಗನ್ಸುತ್ತೆ 100% ಈ ಜನ ಏನು ಬಯಸ್ತಾ ಇದ್ದಾರೆ, ಕಾರ್ಯಕರ್ತರು ಏನು ಬಯಸ್ತಾ ಇದ್ದಾರೆ, ಆ ಬಯಕೆಯಂತೆ ಈ ಒಂದು ಪ್ರಕ್ರಿಯೆ ನಡೀತೈತೆ ಅನ್ನೋ ವಿಶ್ವಾಸ. ಮತ್ತಷ್ಟು ಚರ್ಚೆ ಮಾಡ್ತೀನಿ ಅಶೋಕ್ ಅವ್ರ ಜೊತೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.